ಮಾಡಲ್ ಕ್ವಶನ್ ಪೇಪರ್ 2 ಫಿಸಿಕ್ಸ್ನಲ್ಲಿ ಪಾರ್ಟ್ ಸಿ ನಲ್ಲಿ 33 ನ್ಯೂಮೆರಿಕಲ್. ಎ ಹಾರಿಜಾಂಟಲ್ ಸ್ಟ್ರೇಟ್ವೇರ್ 10 ಮೀಟರ್ ಲಾಂಗ್ ಈಸ್ ಫಾಲಿಂಗ್ ವಿತ್ ಎ ಸ್ಪೀಡ್ ಆಫ್ 5 ಮೀಟರ್ ಪರ್ ಸೆಕೆಂಡ್ ಎಟ್ ರೈಟ್ ಆಂಗಲ್ಸ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 0.30 into 10 to the power of -4. ಫೈಂಡ್ ದ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ದ EMF ಇಂಡ್ಯೂಸ್ಡ್ ಇನ್ ದ ವೈರ್. ಇಲ್ಲಿ ರೈಟ್ ಆ್ಯಂಗಲ್ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಥೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಅಂತೇಳಿ ಅರ್ಥ. ಇಲ್ಲಿ ನೋಡ್ರಿ, ಲೆಂತ್ ಈಸ್ ಗಿವನ್ 10 ಮೀಟರ್, ವೆಲಾಸಿಟಿ ಈಸ್ 5 ಮೀಟರ್ ಪರ್ ಸೆಕೆಂಡ್, ದ ಆ್ಯಂಗಲ್ ಈಸ್ 90 ಡಿಗ್ರಿ. ಹೌದಾ, ರೈಟ್ ಆ್ಯಂಗಲ್ ಅಂತೇಳಿ ಹೇಳ್ತಾರೆ. ಅಂದರೆ ದಟ್ ಈಸ್ ಥೀಟಾ ಈಕ್ವಲ್ಸ್ ಟು 90 ಡಿಗ್ರಿ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ 0.3 into 10 to the power of -5 ಅಂತೇಳಿ ಕೊಟ್ಟರು ವ್ಯಾಲ್ಯೂ. ಇಲ್ಲಿ ವಿ ನೋ ದ್ಯಾಟ್ EMF, ಹೌದಾ, ಇಲ್ಲಿ ದ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ದ EMF ಇಂಡ್ಯೂಸ್ಡ್ ಇನ್ ದ ವೈರ್. ಸೊ ಈಸ್ ಅಂದರೆ EMF ಈಸ್ ಈಕ್ವಲ್ಸ್ ಟು BL/NV sin θ ಅಂತೇಳಿ ಫಾರ್ಮುಲಾ ಬರ್ತದೆ. ಬಿ ವ್ಯಾಲ್ಯೂ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ, ದಟ್ ಈಸ್ 0.3 into 10 to the power of -4. ಆ್ಯಂಡ್ ಇಯರ್ ಎಲ್ ಅಂದರೆ ಲೆಂತ್ ಈಸ್ 10 ಮೀಟರ್, 10 into 1. ಸೊ ನೆಕ್ಸ್ಟ್ ವೆಲಾಸಿಟಿ ಈಸ್ 5 ಮೀಟರ್ ಪರ್ ಸೆಕೆಂಡ್ ಇಂಟು ಸೈನ್ ಥೀಟಾ ವ್ಯಾಲ್ಯೂ ಈಸ್ 90 ಡಿಗ್ರಿ. ಹೌದಾ, sin 90 ಅಂದರೆ ವ್ಯಾಲ್ಯೂ ವಿಲ್ ಬಿ 1. ಹೌದಾ, ಇದನ್ನ ಮಾಡಿ ಕ್ಯಾಲ್ಕುಲೇಟ್ ಮಾಡಿರಿ, ಆನ್ಸರ್ ಎಷ್ಟು ಬರ್ತದೆ ನೋಡ್ರಿ. ಮತ್ತು ನೆಕ್ಸ್ಟ್ನಲ್ಲಿ 44th ನ್ಯೂಮೆರಿಕಲ್. ಎ LCR ಸಿರೀಸ್ ಸರ್ಕ್ಯೂಟ್ನಲ್ಲಿ ಇಲ್ಲಿ ಇಂಡಕ್ಟರ್ ಆಫ್ ಇಂಡಕ್ಟೆನ್ಸ್ ಅಂದರೆ 5 ಹೆನ್ರಿ ಅಂತೇಳಿ ಐತಿ. ಕೆಪಾಸಿಟರ್ ಆಫ್ ಕೆಪಾಸಿಟನ್ಸ್ ದಟ್ ಈಸ್ 20 ಮೈಕ್ರೋಫ್ಯಾರೆಡ್ ಆ್ಯಂಡ್ ರೆಸಿಸ್ಟರ್ ಆಫ್ ರೆಸಿಸ್ಟೆನ್ಸ್ ಈಸ್ 40 ಓಮ್. ಇಫ್ ದ AC source of 200 volt supplied battery 50 hertz is present in the circuit. Find the impedance, also find the resonant frequency of the circuit ಅಂತೇಳಿ ಕೊಟ್ಟಾರೆ. ಸೊ ಇಲ್ಲಿ ಏನು ಮಾಡ್ಬೇಕು ನಾವು ಅಂದರೆ, ಇಲ್ಲಿ ರೆಸೊನೆಂಟ್ ಫ್ರೀಕ್ವೆನ್ಸಿ ಆಫ್ ದ ಸರ್ಕ್ಯೂಟ್ ಅಂದರೆ ಇಟ್ಸ್ ನಥಿಂಗ್ ಬಟ್ F0 ಈಸ್ ಈಕ್ವಲ್ಸ್ ಟು 1/2π√LC. ಹೌದಾ, ಇಲ್ಲಿ F0 ಈಸ್ ಈಕ್ವಲ್ಸ್ ಟು 1/2 ವ್ಯಾಲ್ಯೂ ಅಂದರೆ ಗೊತ್ತೈತಿ, ಇಲ್ಲಿ 1/2 into 3.142 √5 into 20 into 10 to the power of -6. ಹೌದಾ, ಇದು ವ್ಯಾಲ್ಯೂಸ್ನ ಅಪ್ಲೈ ಮಾಡಿ ಇದನ್ನು ಸಿಂಪ್ಲಿಫೈಡ್ ಮಾಡಿದರೆ ವಿಲ್ ಗೆಟ್ 59.92 ಹರ್ಟ್ಸ್. ಇದು ಏನಂದರೆ ರೆಸೊನೆಂಟ್ ಫ್ರೀಕ್ವೆನ್ಸಿ ಆಫ್ ದ ಸರ್ಕ್ಯೂಟ್.